ಕಲಬುರಗಿ ಮಹಾನಗರದಲ್ಲಿ 204ನೇ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ, ಅದೇ ರೀತಿಯಾಗಿ ಈ ನಮ್ಮ ಕಲಬುರಗಿಯ ಅಧಿದೇವತೆಯಾದ ಶ್ರೀ ಶರಣಬಸವೇಶ್ವರವರ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಶ್ರೀ ರಮೇಶ್ ಬಾಲಾಜಿಯವರು, ಅವ್ರ ಕುಟುಂಬದವರು ಹಾಗೂ ಅವರ ಮಿತ್ರ ಬಂಧದವರು ಹಾಗೂ ಹಿತೈಷಿ ಎಲ್ಲರೂ ಕೂಡಿ ಈ ದಿವಸ ಏನಪ್ಪ ಅಂತಂದ್ರೆ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದಾರೆ. ನಮಗೆಲ್ಲ ಭಾಳ ಸಂತೋಷ ಆಗಿದೆ. ನಾವು ಎಲ್ಲ ನಮ್ಮ ಕೈಲಿಂದ ನೀಡಿ ನಮಗೆಲ್ಲ ಪುಣ್ಯ ಬರ್ತಾಕೊಂಡಿದ್ವಿ. ಅದೇ ರೀತಿಯಾಗಿ ಎಲ್ಲ ಸಕಲ ಸದ್ಭಕ್ತರು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸಬೇಕು, ಪುನೀತರಾಗಬೇಕು. ಈ ಶರಣಬಸಪ್ಪ ಅಪ್ಪ ರಮೇಶ್ ಬಾಲಾಜಿ ಅವ್ರ ಕುಟುಂಬದವರು ಅವ್ರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಮುಖಾಂತರ ನಾನು ಹರ್ಷುತ್ತೇನೆ. ನಮಸ್ಕಾರ. ಅಂಗವಾಗಿ ಯಾವಾಗೂ ಇದೇ ವರ್ಷ ಅಲ್ಲ, ಪ್ರತಿ ವರ್ಷದ ಜಾತ್ರಾ ಸಲುವಾಗಿ ಯಾವಾಗೂ ಅನ್ನದಾಸೋಹ, ಒಂದು ಜಯಂತಿ ಆಗಲಿ, ಬಸವೇಶ್ವರ ಜಯಂತಿ ಆಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ, ಯಾರದೇ ಒಂದು ಹುಟ್ಟು ಹಬ್ಬ ಇರಲಿ, ಏನೇ ಇರಲಿ, ಈ ರಮೇಶ್ ಅಣ್ಣವರು ಯಾವಾಗೂ ಅನ್ನದಾಸೋಹ ಮಾಡ್ತಾರೆ. ಅದಕ್ಕೇನದ ಶರಣಬಸಪ್ಪ ಅಲ್ಲಿ, ಗಣಗಪ್ಪರ ದತ್ತ ಅಲ್ಲಿ, ಅಲ್ಲಿ ಮೈಲಾರ ಯಾದಗಿರಿ ಮಲ್ಲಯ್ಯಂದು ಹಿಡ್ಕೊಂಡು ಎಲ್ಲನೂ ಅನ್ನದಾಸೋಹ ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಏನದ ಹಿಂಗೆ ಅವ್ರಿಗೆ ಅನ್ನದಾಸೋಹ ಮಾಡಪ್ಲಿ ಎಲ್ಲ ದೇವರುಗಳು ಎಲ್ಲರೂ ಕೂಡಿ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಬೇಡ್ಕೊತೀನಿ ಅಷ್ಟೇ. ಮಲ್ಲಿಕಾರ್ಜುನ್ ಬಿರಾದರ್ ವತಿಯಿಂದ ಶ್ರೀ ಕಲಬುರಗಿ ಶರಣ ಬಸವೇಶ್ವರ ಮಹಾದಾಸೋಹಿ ಅವರ ಕೃಪಾಕಂಠದಿಂದ ಗುಲ್ಬರ್ಗಾದಲ್ಲಿ ಕೋಟ ಸಾಮ್ನೆ ನಾವು ಬಾಲಾಜಿ ಟೀ ಪೆಂಟ್ ಅಂತ ಇಟ್ಕೊಂಡಿದ್ದೆವು. ಈಗ ಅದರಲ್ಲಿಂದ ಒಂದು ಸಣ್ಣ ಬಂದ ಭಕ್ತಾದಿಗಳಿಗೆ ಒಂದು ಅನ್ನ ಪ್ರಸಾದ ಸೇವೆ ಮಾಡಬೇಕಂತ ವರ್ಷ ಅಂತ ಕಟ್ಲಿ ಹಿಂಗೆ ಒಂದು ಅನ್ನ ಪ್ರಸಾದ ಮಾಡತ್ತೀವಿ. ನಮ್ಮ ಸಂಘಟಕರಾದಂಥ ಮಾಂತೇಶ್ ಬೆರೇದಾರ್ ಅವರು ಹಾಗೂ ರವಿ ಚುಂಚನ್ಸೂರ್ ಅವರು ಹಾಗೂ ನಮ್ಮ ಜಯಮಾಮ ಅವರು, ನಮ್ಮೆಲ್ಲ ಟೋಟಲ್ ಜನ, ಫಾರೆಸ್ಟ್ ಆಫೀಸರು, ಸಾಯಿದ್ ಭಾಯಿ ಅವರು ಇತ್ತು. ನಾವು ಒಂದು ಯೂನಿಟಿ ಮಾಡ್ಕೊಂಡು ಒಂದು ಅನ್ನದಾಸೋಹಿ ವರ್ಷ ಅಂತಲೇ ಹಿಂಗೆ ಸತತ ಹಿಂಗೆ 5-6 ವರ್ಷ ಆಯಿತು. ಶ್ರೀ ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ರಮೇಶ್ ಬಸಣ್ಣ ಹಾಗೂರ್ಗುಂಡಗಿ.